ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವಿವಿಧ ಮೊರಾರ್ಜಿ ದೇಸಾಯಿ ಎಲ್ಲ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ಪ್ರಕ್ರಿಯೆ ಆರಂಭವಾಗಿದೆ. ಸೊ ಅದಕ್ಕೆ ಸಂಬಂಧಿಸಿದ ಅಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ಅಪ್ಡೇಟನ್ನು ಮಾಡಲಾಗಿದೆ. ಇಲ್ಲಿ ನೋಡ್ಬೋದು, ನೀವು ಮೊಬೈಲಲ್ಲಿ ಹೋಗಿ ಈ ಮಾಹಿತಿಯನ್ನು ಕೂಡ ಪಡ್ಕೊಳ್ಬೋದು. ನೀವು ಯಾವ ಸ್ಕೂಲಲ್ಲಿ ಅಡ್ಮಿಷನ್ಸ್ ಸೀಟ್ ಸಿಕ್ಕಿದೆ ಅನ್ನೋದು ಕೂಡ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು. ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ಪ್ರೋಸೆಸ್ಸಲ್ಲಿ ಇಲ್ಲಿ ವಿವಿಧ ಜಿಲ್ಲೆಗಳದ್ದು ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲೆಗಳನ್ನ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಉದಾಹರಣೆಗೆ ಇಲ್ಲಿ ಧಾರವಾಡ ಜಿಲ್ಲೆಯ ಮಾಹಿತಿಯನ್ನು ಹೇಳ್ತೇನೆ. ಸೊ ಇಲ್ಲಿ ಇದಕ್ಕೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಉದಾಹರಣೆಗೆ ನೋಡ್ಬೋದು, ಮೇಲ್ಭಾಗದಲ್ಲಿ ಕೊಟ್ಟಿರುವಂಥದ್ದು ಧಾರವಾಡ ಜಿಲ್ಲೆ ಹೆಬ್ಬಳ್ಳಿಯಲ್ಲಿ ಸ್ಕೂಲಿಗೆ ಸಂಬಂಧಿಸಿದಂಥ ಮೆರಿಟ್ ಲಿಸ್ಟ್. ಇದರಲ್ಲಿ ನಿಮ್ಮ ಹೆಸರು ನೋಡ್ಕೋಬೇಕಾಗತ್ತೆ. ನಿಮ್ಮ ಹೆಸರು, ನಿಮ್ಮ ರ್ಯಾಂಕ್ ನಂಬರು ಮತ್ತು ಯಾವ ಸೀಟಿಗೆ ಅಲಾಟ್ಮೆಂಟ್ ಆಗಿದೆ, ನಿಮ್ಮ ಕಾಸ್ಟ್. ಇದರ ಪ್ರಕಾರ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಸೀಟ್ ಅಲಾಟ್ಮೆಂಟ್ ಮಾಡಿದ್ದಾರೆ ಒಂದನೇದರಲ್ಲಿ. ಎರಡನೇದರಲ್ಲಿ ನೋಡ್ಬೋದು, ಹುಬ್ಬಳ್ಳಿಯ ಗಂಜಿಗಟ್ಟಿ ಸ್ಕೂಲಿಗೆ ಅಡ್ಮಿಷನ್ ಮೆರಿಟಲ್ಲಿ ರ್ಯಾಂಕ್ ಕೊಟ್ಟಿರುವಂಥದ್ದು. ಅದಾದ ಮೇಲೆ ಇಲ್ಲಿ ನೋಡ್ಬೋದು, ತರ್ಲಘಟ್ಟದಲ್ಲಿ ಕೂಡ ಏನು ಮಾಡಿದ್ದಾರೆ ಅಂತಂದರೆ ಸೀಟ್ ಅಲಾಟ್ಮೆಂಟ್ ಮಾಡಿರುವಂಥ ಲಿಸ್ಟನ್ನು ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಮತ್ತಿಗಟ್ಟಿ, ತರಲಘಟ್ಟ ಮತ್ತು ಮತ್ತಿಗಟ್ಟಿ ಸ್ಕೂಲಿಗೆ ಕೂಡ, ಆಮೇಲೆ ನವಲಗುಂದ ಟೌನ್ ಸ್ಕೂಲಲ್ಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಅದಾದ ಮೇಲೆ ಹಿರೇಹೊನ್ನಾಳಿ ಸ್ಕೂಲಿಗೆ ಸಂಬಂಧಿಸಿದಂತೆ ಅಪ್ಡೇಟ್ ಮಾಡಿದ್ದಾರೆ. ಆಮೇಲೆ ನವಲಗುಂದ ಈ ಥರ ಏನು ಮಾಡಿದ್ದಾರೆ ಅಂತಂದರೆ ಸೀಟ್ಗಳನ್ನು, ಆಮೇಲೆ ಬೆಟದೂರು, ಅಂದರೆ ಟೋಟಲಾಗಿ ಧಾರವಾಡ ಜಿಲ್ಲೆಯಲ್ಲಿರುವಂಥ ಸ್ಕೂಲ್ಗಳಿಗೆ ಈ ಸೀಟನ್ನು ಅಲಾಟ್ಮೆಂಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ನೀವು ಬೇರೆ ಬೇರೆ ಇದರಲ್ಲಿ ನಿಮ್ಮ ಹೆಸರು ನೋಡ್ಕೋಬೇಕಾಗತ್ತೆ. ಹೆಸರು ನೋಡಿಕೊಂಡು ನೀವು 7ನೇ ತಾರೀಕಿಗೆ ಹೋಗಿ ಅಡ್ಮಿಷನನ್ನು ಪಡ್ಕೋಬೇಕಾಗತ್ತೆ.